ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. RCB ಆಕ್ಷನ್ ಅಲ್ಲಿ ಎರಡನೇ ಬೈನ ಮಾಡಿದೆ ವುಮೆನ್ಸ್ ಪ್ರೀಮಿಯರ್ ಲೀಗಿಗೆ. ಎರಡನೇ ಬೈ ಸಿಕ್ಕಾಪಟ್ಟೆ ಚೀಪ್ ಬೈ, ಮೊದಲನೇ ಬೈ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಬೈ ಆಗುತ್ತೆ. 1.20 CR ಮೊದಲನೇ ಬೈ ಆಯಿತು ಅಂದರೆ ಕೇವಲ 10 ಲಕ್ಷಕ್ಕೆ ಎರಡನೇ ಬೈನ ನಮ್ಮ RCB ಮಾಡಿದೆ. ಈ ಆಕ್ಷನಲ್ಲಿ ತೊಗೊಂಡಿರುವಂಥ ಪ್ಲೇಯರ್ ಹೆಸರು ಜೋಶಿತಾ ವಿಜಯ್. ಜೋಶಿತಾ ಏನಾದ್ರು ಜೋಶ್ ತಗೊಂಬಂದು ಕೊಡ್ತಾರ ನಮ್ಮ RCBಗೆ ಅಂತ ಕಾದು ನೋಡಬೇಕು. ಇವ್ರನ್ನ ನೋಡ್ತು ಅಂತಂದರೆ 10 ಲಕ್ಷ ಬೆಸ್ಟ್ ಪ್ರೈಸಿಗೆ ತೊಗೊಂಡ್ರನ್ನ ನೋಡ್ತು ಅಂದರೆ ಜಸ್ಟ್ ಬ್ಯಾಕಪ್ ಪ್ಲೇಯರು ತೊಗೊಂಡಿರೋ ನಂತರ ಕಾಣಿಸ್ತಿದೆ ನಮ್ಮ RCB. ಯಾಕಂದರೆ ಲಾಸ್ಟ್ ಟೈಮೇ ಸುಮಾರು ಜನ ಪ್ಲೇಯರ್ಸ್ಗಳಿಗೆ ಇನ್ನೂ ಅವಕಾಶ ಕೊಟ್ಟಿಲ್ದಿರೋಂಥ ಪ್ಲೇಯರ್ಸ್ಗಳು ಕೂಡ ರಿಟೈನ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಪ್ರಿಯಾರಿಟಿ ಅವರಾಗಿರ್ತಾರೆ ಅಂತ ಕಾಣಿಸುತ್ತೆ. ಇವ್ರು ಬಂದ್ಬಿಟ್ಟು ಬೇಸಿಕಲಿ ಮೀಡಿಯಂ ಪೇಸ್ ಬೌಲರ್ ಆ್ಯಂಡ್ ಬ್ಯಾಟಿಂಗ್ ಕೂಡ ಡೀಸೆಂಟಾಗಿ ಆಡುವಂಥ ಕೇಪಬಿಲಿಟಿ ಇದೆ. ಬಟ್ ಮೇನ್ ಪ್ರಿಯಾರಿಟಿ ಬಂದ್ಬಿಟ್ಟು ಮೀಡಿಯಂ ಪೇಸ್ ಹಾಕುವಂಥದ್ದು. ನೋಡೋಣ ಜೋಶಿತಾ ಏನಾದ್ರು ಜೋಶ್ ಎಷ್ಟು ತಗೊಂಬರ್ತಾರ ಅಂತ. ಬಟ್ ಇವ್ರನ್ನ ಆಡ್ಸೋದು ಸಿಕ್ಕಾಪಟ್ಟೆ ಡೌಟು. ಸ್ವಲ್ಪ ಸೀನಿಯರ್ ಪ್ಲೇಯರ್ಸ್ಗಳು RCBಲಿ ಎಕ್ಸ್ಪೀರಿಯನ್ಸ್ ಆಗಿರುವಂಥವ್ರು ಇದ್ದಾರೆ ಪ್ಲೇಯರ್ಸ್ಗಳು. ನೋಡೋಣ, ಅವ್ರನ್ನ ಆಡಿಸೋವಂಥ ಸಾಧ್ಯತೆನೇ ಜಾಸ್ತಿ ಇರುತ್ತೆ ಇವ್ರಿಗಿಂತ. 10 ಲಕ್ಷ ಬೇಸ್ ಪ್ರೈಸ್ ಅಂತ ಯಾರು ಕೂಡ ಬಿಡ್ ಮಾಡೋಕ್ಕೆ ಬಂದಿಲ್ಲ, RCB ಜೊತೆ ಕಾಂಪಿಟೇಷನ್ಗೆ ಬಂದಿಲ್ಲ. ಬಟ್ RCB ಬಿಡ್ ಮಾಡೋಂಥ ಫಸ್ಟ್ನೇ ಪಿಕ್ ಏನಿತ್ತು 1.20 CR. ಅದಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕಿತ್ತಾಟಕ್ಕೆ ಬಂದಿದ್ರು, ನಮಗೆ ಬೇಕು ಅಂತ. ಅವ್ರನ್ನ ಶ್ಯೂರ್ ಆಗಿ ಲೆವೆನಲ್ಲಿ ಆಡ್ಸೋದಕ್ಕೋಸ್ಕರ ಅಂತಲೇ ತಗೊಂಡಿರುವಂಥ ಆಲ್ರೌಂಡರು ಪ್ರೇಮ ರಾವತ್ ಅವರು. ಇವರು ಜಸ್ಟ್ ಆಸ್ ಎ ಬ್ಯಾಕಪ್ ಆಗಿ ತೊಗೊಂಡಿರುವಂಥ ಪ್ಲೇಯರ್. ಇವರು ಸ್ಟ್ಯಾಟ್ಸು ಗೀಟ್ಸು ಎಲ್ಲ ಏನು ಅವೈಲೇಬಲ್ ಇಲ್ಲ ಗುರು. ಇನ್ಫ್ಯಾಕ್ಟ್ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಇನ್ಫ್ಯಾಕ್ಟ್ ಅವ್ರದ್ದೇ 1.20 CRಗೆ ಹೋಗಿರೋವಂಥವ್ರದ್ದೇ ಸ್ಟ್ಯಾಟ್ಸ್ ಗೀಟ್ಸ್ ಎಲ್ಲ ಎಲ್ಲೂ ಅವೈಲೇಬಲ್ ಕಾಣಿಸ್ತಾ ಇಲ್ಲ. ಒಟ್ಟಲ್ಲಿ ಅವರು ಲೀಗಲ್ಲೆಲ್ಲ ಮಸ್ತಾಗಿ ಆಡಿದ್ದಾರೆ. ಉತ್ತರಾಖಂಡ ಲೀಗಲ್ ಏನಿತ್ತು ಅದ್ರಲ್ಲಿ ಮಸ್ತಾಗಿ ಆಡಿದ್ದಾರೆ. ಇವರು ಕೇರಳ ಪ್ಲೇಯರು ಮಗ, 2006 ಬಾರ್ನ್, 18 ವರ್ಷದ ಹೆಂಗ್ ಟ್ಯಾಲೆಂಟು. ಏನು ಗುರು ಬ್ಯಾಕಪ್ಪು ಗೀಕಪ್ಪು ಅಂತೆಲ್ಲ ಹೇಳ್ತಾ ಇದೆಯಲ್ಲ, ಏನು ಬರ್ರಿ ಬ್ಯಾಕಪ್ ಏನೇ ಅವರು. ಶ್ರೇಯಾಂಕ ಪಾಟೀಲು ಹಂಗೇನಪ್ಪ ಬಂದಿದ್ದು, ಏನು ಅಲ್ಲಿ ಚಿಕ್ಕ ಪ್ರೈಸ್ಗೆ ಪಿಕ್ ಆಗ್ಬಿಟ್ಟು ಬಂದಿದ್ದು ಶ್ರೇಯಾಂಕ ಪಾಟೀಲು. ಅಲ್ಲೇನು ಅವಳಿ ಕೊಡಲಿಲ್ವ ನಮ್ಮ RCBಲಿ, ಎಲ್ಲೆಲ್ಲೋ ಹೋಗ್ಬಿಟ್ರು ಶ್ರೇಯಾಂಕ ಪಾಟೀಲು. ಪುಡಾಂಗ್ ಪ್ಲೇಯರ್ ಆಗಿದ್ದಾರೆ ಇವಾಗ. ಅದೇ ಥರ ಇವರು ಆದರೂ ಆಗ್ಬೋದಮ್ಮ. ಏನು ಎಲ್ಲರೂ ಅಂಡರ್ ಎಸ್ಟಿಮೇಟ್ ಮಾಡಿದೆ ಕೂತ್ಕೊಂಡು ಅಂತ ಹೇಳ್ಬೋದು. ಹೌದು, ಆದರೂ ಆಗ್ಬೋದು, ಹೂ ನೋಸ್ ಅಲ್ವಾ. ಇವ್ರದ್ದು ಒಂಥರ ಟ್ಯಾಲೆಂಟ್ ಏನಿದೆ, ಆ ಸ್ಕಿಲ್ನ ಐಡೆಂಟಿಫೈ ಮಾಡಿಬಿಟ್ಟು ರೆಕ್ಟಿಫೈ ಮಾಡಿಬಿಟ್ಟು ಅವಕಾಶ ಕೊಡ್ತೋ ಅಂತಂದರೆ ಇವರು ಕೂಡ ಪುಡಾಂಗ್ ಪ್ಲೇಯರ್ ಆದರೂ ಆಗ್ಬೋದು ಫ್ಯೂಚರಲ್ಲಿ, ಯಾರಿಗೆ ಗೊತ್ತು. ಸುಮ್ಮನೆ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗೋದಿಲ್ಲ. ಬ್ಯಾಕಪ್ ಅಂತಲೂ ಕೂಡ ಹೇಳೋಕ್ಕೆ, ಜಸ್ಟ್ ಆಸ್ ಎ ಬ್ಯಾಕಪ್ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ತಗೊಂಡಿರೋಂಥದ್ದು ಬ್ಯಾಕಪ್ ಆಗೇನೆ, ಜಸ್ಟ್ ಆಸ್ ಎ ಬ್ಯಾಕಪ್ ಆಗೇ ಇರ್ತಾರೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ನೋಡೋಣ, ಇನ್ ಕೇಸ್ ಅವಕಾಶ ಸಿಕ್ತು ಅಂತಂದರೆ ಜೋಶಿತಾ ಯಾವ ಥರ ಜೋಶ್ನ ನಮ್ಮ RCBಗೆ ತಗೊಂಬಂದು ಕೊಡ್ತಾರೆ ಅಂತ. ಬಟ್ ಫಸ್ಟ್ನೇ ಪಿಕ್ ಅಂತೂ ಒಂಥರ ಶ್ಯೂರ್ ಆಗಿರುವಂಥ ಪಿಕ್ಕು. ಈ ಪಿಕ್ ಏನಿದೆ ಇದು ಒಂಥರ ಮಿಕ್ಸ್ಡ್ ಪಿಕ್ ಅಂತ ಹೇಳಬೇಕು. ಬ್ಯಾಕಪ್ ಜೊತೆಗೆ ಆಡಿಸ್ಬೋದು. ಇನ್ಫ್ಯಾಕ್ಟ್ ಯಾರಾದರೂ ಕಳಪೆ ಆಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ಅಂತಂದರೆ ಪ್ಲೇಯಿಂಗ್ ಲೆವೆಲ್ ಇರೋವಂಥವ್ರು, ಚೆನ್ನಾಗಿ ಆಡ್ತಾ ಇರೋವಂಥವ್ರು, ಅವಾಗ ಇವ್ರಿಗೆ ಅವಕಾಶ ಕೊಟ್ಬಿಟ್ಟು ಚೆನ್ನಾಗಿ ಆಡೋ ಥರ ಆಯಿತು ಅಂತಂದರೆ ಅವಾಗ ಕ್ಲಿಕ್ ಆಗ್ತಾರೆ ಅಂತ ಕಾಣಿಸುತ್ತೆ. ನೋಡೋಣ ಜಾಶ್ ಅವರು ಏನು ಮಾಡ್ತಾರೆ, ಜೋಶಿತಾ ಅಂತ. ಸೊ ನಿಮಗೆ ಏನಿಸಿದೆ ಈ ಪಿಕ್ಕು, ಎರಡನೇ ಪಿಕ್ RCB ಮಾಡಿರುವಂಥದ್ದು ಒಬ್ಬ ಮೀಡಿಯಂ ಪೇಸ್ ಬೌಲರ್ನ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬುಬಾ.